ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂಥ MLA ಇರೋದ್ರಿಂದ, ನಮ್ಮ ಮುಖಂಡಗಳಿರೋದ್ರಿಂದ ಪದೇ ಪದೇ ಬರಬೇಕಾದಂಥ ಅಗತ್ಯ ಇಲ್ಲ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲೋಕಸಭೆ ತಯಾರಿ ಹೇಗೆ ನಡೀತಿದೆ ಸರ್? ಸಚಿವರ ಸೂಚನೆ ಇದೆಯಾ? ಲೋಕಸಭೆ ತಯಾರಿ ಯಾವ ರೀತಿ ನಡೀತಿದೆ ಸರ್? ತಯಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಸಚಿವರ ಸೂಚನೆ ಇತ್ತು ಅಂತ ಹೇಳಿದ್ರು, ಚರ್ಚೆ ಇತ್ತು. ಈಗ ನಿನ್ನೆ ಮಾದೇವಪ್ಪ ಹೇಳಿದ್ದಾರೆ ಸಿಎಂ ಡಿಸಿಎಂ ಕೂಡ ಸ್ಪರ್ಧೆ ಮಾಡಲಿ ಅಂತ ತೀರ್ಮಾನ ಮಾಡ್ತು ಪಾರ್ಟಿ. ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು. ಲೋಕಲ್ ಆಗಿ MLAಗಳು, ಸೋತ ಅಭ್ಯರ್ಥಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ. ಮಾದೇವಪ್ಪನ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ, ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಒಂದು ಚರ್ಚೆ ಆಗ್ತಾ ಇದೆ ಸರ್. ಯಾರು? ಡಾಲಿ ಧನಂಜಯ ನಂಗೆ ಗೊತ್ತಿಲ್ಲಪ್ಪ, ಅದೇ ನೀವೇ ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ. ನಮ್ಮ ಪಾರ್ಟಿಲಿ ಅದ್ರ ಬಗ್ಗೆ ಚರ್ಚೆ ನನಗೆ ಗೊತ್ತೂ ಇಲ್ಲ, ಚರ್ಚೆನೂ ಇಲ್ಲ, ಆ ತರದ ಇಲ್ಲೂ ಇಲ್ಲ. ಬಾರಿ ಮೈತ್ರಿಯಿಂದ ನೀವು ಬಿಜೆಪಿ ಎದುರಿಸಿದ್ರಿ, ಈ ಬಾರಿ ನೀವೇ ಸಿಂಗಲ್ ಆಗಿ ಮೈತ್ರಿ ಎದುರಿಸ್ತಾ ಇದ್ದೀರಾ ಸರ್? ಎಲ್ಲಿ? ಈಗ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು, ಎರಡಿಲ್ಲ. ಈಗ ಒಂದೇ ಒಂದು. ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆನಲ್ಲಿ JDSನವರು ಮರ್ಜ್ ಆಗ್ಬಿಟ್ಟವ್ರೆ ಈಗ. ಯಾಕಂತಂದ್ರೆ ಅವರು ಓಲಿ JDS ತರನೂ ಕೂಡ ಕೆಲಸ ಮಾಡ್ತಾ ಇಲ್ಲ. JDS ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾರು? ಅವ್ರಿಗೆ ಬಜೆಟ್ ಅರ್ಥ ಆಗಿಲ್ಲ. ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ. ಯಾಕಂದ್ರೆ ಬಡವರು ಪರವಾಗಿ ಮಾಡಿರ್ತಕ್ಕಂಥದ್ದು ನಾವು. ಚುನಾವಣಾ ಪೂರ್ವದಲ್ಲಿ ಸರ್ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೆ 5 ಗ್ಯಾರಂಟಿಗಳು ಜಾರಿಗೆ ತಂದಿದೆ ಸರ್. ಲೋಕಸಭಾ ಚುನಾವಣೆಗೂ ಇದೇ ಅಂಶಗಳು ಇಟ್ಕೊಂಡು ಹೋಗುವಂತದ್ದು ಅಥವಾ ಹೇಗೆ ಸರ್? ಇವತ್ತು ಕೂಡ ಅಲ್ಲ, ಅದು ಒಂದೇ ಮಾಡಿಲ್ಲ. ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಸುರೇಶ್ ಅವರು ಹೇಳಿದ್ದಾರೆ ಸರ್, ಕೇಂದ್ರದಿಂದ ತೆರಿಗೆ ಹಣ ಬಂದ್ರೆ ಇನ್ನು 3,000 ಜಾಸ್ತಿ ಮಾಡಬಹುದು ಅನ್ನೋದು ಕೂಡ ಹೇಳಿದಾರಪ್ಪ. ಈಗ ನಮಗೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ. ಅದು ಬಂದ್ರೆ ಇನ್ನು ಹೆಚ್ಚಾಗಿ ಮಾಡ್ಬೋದಲ್ವಾ? 2,000 ಜೊತೆಗೆ ಅಡಿಷನಲ್ 3,000 ಅಂತ ಅವ್ರು ಸುಮ್ಮನೆ ಹೇಳಿದಾರೆ ಅಷ್ಟೇ. ನಾವು ಇನ್ನು ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದಾರೆ. ಅರ್ಥ ಕೊಡ್ತೀವಿ ಅಂತ ಅಲ್ಲ. ಸಮಾವೇಶ ಆಯೋಜನೆ ಮಾಡಿದ್ರಿ ಎಲ್ಲ ಕಡೆ, ಎಲ್ಲ ತಾಲೂಕಲ್ಲೂ. ಈ ಸಮಾವೇಶದ ಮೂಲಕ ಎಲ್ಲ ಒಂದ್ ಕಡೆ ಸಿದ್ಧತೆ ಆರಂಭ ಆಗ್ಬಿಡ್ತಾ ಚುನಾವಣೆ ಇದು ಅಂತ ನಿಮ್ಗೆ ಅರ್ಥ ಆಗಲ್ವ? ನಿನ್ನ ಇದು ಕ್ವಶನ್ ನಲ್ಲೇ ಉತ್ತರನೂ ಇದೆಯಲ್ಲಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.